ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಗಂದೂರಿಗೆ ಕೃಷಿ ವಿಜ್ಞಾನಿಗಳ ತಂಡ ಭೇಟಿ ಕೊಟ್ಟು ಮಕ್ಕಳಿಗೆ ಪೌಷ್ಟಿಕ ತೋಟದ ಮಹತ್ವವನ್ನ ತಿಳಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಬಹಳ ಮುಖ್ಯವಾದದ್ದು ಆರೋಗ್ಯ, ಇದರ ರಕ್ಷಣೆ ಪೌಷ್ಟಿಕ ಆಹಾರದಿಂದ ಸಾಧ್ಯ. ಹಾಗಾಗಿ ಪೌಷ್ಟಿಕ ತೋಟ ಬೆಳೆಸುವುದು ಬಹಳ ಪ್ರಮುಖವಾಗಿದೆ ಅಂತ ಡಾಕ್ಟರ್ ಮಲ್ಲರೆಡ್ಡಿ ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ತಿಳಿಸಿದ್ದಾರೆ. ಹಿರಿಯ ಕೃಷಿ ವಿಜ್ಞಾನಿಗಳು ಆಗಿರುವಂತಹ ಡಾಕ್ಟರ್ ಹೇಮಲತಾ ಇವರು ಮಕ್ಕಳಿಗೆ ತೋಟದ ತಯಾರಿ ಹೇಗೆ ಮಾಡಿಕೊಳ್ಳಬೇಕು ಅಂತ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ವಿಜ್ಞಾನಿಗಳು ಆಗಿರುವಂತಹ ಡಾಕ್ಟರ್ ಶ್ರೀವಾಣಿ ಕೀಟಶಾಸ್ತ್ರ ಇವರು ಕೀಟಗಳ ಕುರಿತು ಇದರಲ್ಲಿ ವಿಶೇಷವಾಗಿ ಜೇನಿನ ಹುಳುಗಳ ಮಾಹಿತಿಯನ್ನ ಕೊಟ್ಟು ಮಕ್ಕಳಿಗೆ ಮಕರಂದ ಎಲ್ಲಿ ಇರುತ್ತೆ, ಜೇನುನೊಣ ಮಕರಂದವನ್ನ ಯಾವ ವಿಧದಲ್ಲಿ ಹುಡುಕತ್ತೆ ಎಂಬ ಚಟುವಟಿಕೆ ಮೂಲಕ ವಿವರಿಸಿದ್ರು. ವಿಜ್ಞಾನಿಗಳು ಆದ ಡಾಕ್ಟರ್ ವೀಣಾ ಆಹಾರ ಸಂಸ್ಕರಣೆ ಇವರು ಶುದ್ಧ ಮತ್ತು ಸಂಸ್ಕರಣೀಯ ಆಹಾರ ನಿತ್ಯ ಜೀವನಕ್ಕೆ ಬೇಕು ಅಂತ ತಿಳಿಸಿದ್ರು. ಹೂವಿನಂತಿರುವ ಮುದ್ದು ಮಕ್ಕಳೇ, ನಿಜವಾಗ್ಲೂ ಇವತ್ತು ಈ ಒಂದು ಕಾರ್ಯಕ್ರಮ ನಮಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾವು ಬಂದಿರುವ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ನಾವೇನೇ ಒಂದು ಚಟುವಟಿಕೆಗಳನ್ನು ನಾವು ಮಕ್ಕಳಲ್ಲಿ ಹೇಳಿದ್ರೆ ಅವರು ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ ಉದ್ದೇಶ. ಅಂದರೆ ಈಗ ನೀವೆಲ್ಲ ಹೆಂಗಂದ್ರೆ ಒಂದು ವೈಟ್ ಸೀಟ್ ಇದ್ದಂಗೆ, ಒಳ್ಳೇದು ಬರೆದ್ರೆ ಅದನ್ನೇ ಫಾಲೋ ಮಾಡ್ತೀರಾ. ಅದಕ್ಕೋಸ್ಕರ ನಾವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ನಾವು ಅಲ್ಲಿಂದ ಬಂದಿದ್ದೀವಿ. ಅಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರುತ್ತೆ. ಇವತ್ತು ನಿಮಗೆ ಬಂದಿರೋ ಉದ್ದೇಶ ನಾವು ಪೌಷ್ಟಿಕ ಕೈತೋಟ ಗೊತ್ತಿರುತ್ತೆ ನಿಮಗೆ, ಬಟ್ ಪೌಷ್ಟಿಕ ಕೈತೋಟದ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಪರಿಸರ ಗೊತ್ತಿರುತ್ತೆ, ಬಟ್ ಪರಿಶುದ್ಧ ಪರಿಸರ ನನಗನ್ಸುತ್ತೆ ಬೇರೆ ಎಲ್ಲ ಸ್ಕೂಲ್ಗಳಿಗೆ ಹೋದಾಗ, ಆಮೇಲೆ ಬೇರೆ ಎಲ್ಲರೂ ಮನಸ್ಥಿತಿಯಲ್ಲಿ ಹೆಂಗಿದೆ ಅಂದರೆ ಸರ್ಕಾರಿ ಶಾಲೆ ಅಂದರೆ ಏನೋ ಇಲ್ಲಪ್ಪ ಗೌರ್ಮೆಂಟ್ ಸ್ಕೂಲು ಅಷ್ಟೇನಾದ್ರಿಲ್ಲ, ಪ್ರೈವೇಟ್ ಸ್ಕೂಲಿಗೆ ಹಚ್ಚೋಣ, ಪ್ರೈವೇಟ್ ಸ್ಕೂಲಿಗೆ ಹೋಗೋಣ, ಕಾನ್ವೆಂಟ್ ಸ್ಕೂಲಿಗೆ ಹಚ್ಚೋಣ ಅಂತ. ಬಟ್ ನಮ್ಗೆ ಇವತ್ತು ಈ ಸ್ಕೂಲ್ಗೆ ಎಂಟ್ರಿ ಆದ ತಕ್ಷಣ ಅನಿಸ್ತಿದೆ ನಮಗೆ ಕನ್ನಡ ಶಾಲೆಗಳು ನಿಜವಾಗ್ಲೂ ಒಂದು ಶಿಕ್ಷಕರ ಒಂದು ಪ್ರಯತ್ನ ಇದ್ರೆ ಯಾವ ಕಾನ್ವೆಂಟ್ ಸ್ಕೂಲ್ಗಳಿಗಿಂತನೂ ಕಮ್ಮಿ ಇಲ್ಲ. ಹೌದಾ? ಅಷ್ಟು ಚೆನ್ನಾಗಿ ಈ ಸ್ಕೂಲ್ ನಾವು ನೋಡೋಕೆ ಗೊತ್ತಾಯ್ತು, ಅಷ್ಟು ಚೆನ್ನಾಗಿ ಅನಿಸ್ತೀನಿ ಇಲ್ಲಿರ್ತಕ್ಕಂಥ ಶಿಸ್ತು. ಯಾಕಂದ್ರೆ ಏನೇ ಸಾಧನೆ ಮಾಡಬೇಕಾದ್ರೂ, ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕಾದ್ರೂ ಕೂಡ ಕನ್ನಡ ಶಾಲೆ ಮಕ್ಕಳೇ ಅದರಲ್ಲಿ ಮೇಲ್ಗೈ ಇರ್ತಾರೆ. ಆಮೇಲೆ ಸರ್ಕಾರಿ ಶಾಲೆ, ಬೇರೆ ಯಾವುದೇ ರಾಜ್ಯಗಳಲ್ಲಿ ಸರ್ಕಾರಿ ಶಾಲೆ. ನಿಮಗೆ ನಾನು ಹೇಳೋದು, ಮೇಡಮ್ ಅವರು ಪೌಷ್ಟಿಕ ಕೈತೋಟದ ಬಗ್ಗೆ ಆಮೇಲೆ ಮಾತಾಡ್ತಾರೆ. ನಾನೀಗ ಪರಿಶುದ್ಧ ಪರಿಸರದ ಬಗ್ಗೆ ತುಂಬಾ ದಿನಗಳ ನಂತರ ನಾನು ಇಷ್ಟು ತುಂಬಾ ಸಿಸ್ಟಮ್ಯಾಟಿಕ್ ಶಿಸ್ತಾಗಿರುವಂತಹ ಗೌರ್ಮೆಂಟ್ ಸ್ಕೂಲ್ನ ನೋಡ್ತಾ ಇದ್ದೆ. ನಿಜವಾಗ್ಲೂ ನೀವು ಮಾತ್ರ ನೀವೆಲ್ಲ ಮಕ್ಕಳು ಯಾರಿದ್ದಾರೆ ಸ್ಕೂಲಲ್ಲಿ, ಇಲ್ಲಿ ಕೂತಿರೋರಲ್ಲ, ಇಡೀ ಸ್ಕೂಲಲ್ಲಿ ಇರೋರು ಎಲ್ಲರಿಗೂ ಸಹ ನಿಜವಾಗ್ಲೂ ನೀವು ಗ್ರೇಟ್. ತುಂಬಾ ಒಳ್ಳೆ ಹುಡುಗರಿದ್ದೀರಾ. ಇಷ್ಟು ಒಳ್ಳೆ ಹುಡುಗರನ್ನ ನಾನು ಇದುವರೆಗೂ ಎಲ್ಲೂ ನೋಡಿರ್ಲಿಲ್ಲ. ಅಷ್ಟು ಒಳ್ಳೆ ಹುಡುಗರಿದ್ದೀರಿ. ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನನಗೆ. ಓಕೆ, ಹೀಗೆ ಒಳ್ಳೆಯವರಾಗಿ ಇವಾಗ ಹಿಂಗೆ ಶಿಸ್ತಿನಿಂದ ಇದ್ದೀರೋ ಇದೇ ರೀತಿ ಶಿಸ್ತಿನಿಂದ ಇರ್ಬೇಕು. ಓಕೆನಾ? ಇರ್ತೀರಾ? ಓಕೆ, ಈಗ ಯಾವ್ದ್ರ ಬಗ್ಗೆ ಮಾತಾಡೋಣ ನಾವು? ಯಾಕೆಂದ್ರೆ ನಿಮ್ ಸ್ಕೂಲಲ್ಲಿ ನಾನು ನೋಡ್ತಾ ಇರೋ ತರ ನಿಮ್ಗೆ ಮೋಸ್ಟ್ಲಿ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕೋ ಏನು ಉಳಿಸಿಲ್ಲ ಅಂತ ಅನ್ಸುತ್ತೆ, ಎಲ್ಲ ಕಲ್ತಿದ್ದೀರಾ. ಯಾಕೆಂದ್ರೆ ಅಲ್ಲಿ ಗಾರ್ಡನ್ ಮಾಡಿದೀರಾ, ನೀವು ಸೊಪ್ಪೆಲ್ಲ ಹಾಕಿದಿರಲ್ಲ, ನೀವೇ ಹಾಕಿದಿರಲ್ಲ ಅಥವಾ ಟೀಚರ್ಸ್ ಹಾಕಿದ್ರ? ನೀವೇ ಹಾಕಿದ್ದ. ಸೊ ನಿಮ್ಗೆ ಮಣ್ಣನ್ನ ಲೂಸ್ ಮಾಡ್ಬೇಕು ಅಂತ ನಿಮಗ್ ಗೊತ್ತು, ಮಣ್ಣನ್ನ ಹೆಂಗ್ ಅಗಿಬೇಕು ಅಂತ ಗೊತ್ತು, ಬೀಜ ಹೆಂಗ್ ಬಿತ್ತಬೇಕು ಅನ್ನೋದು ನಿಮಗ್ ಗೊತ್ತು ಅಲ್ವಾ? ಆಮೇಲೆ ಮಣ್ಣು ಹೇಗೆ ಮುಚ್ಚಬೇಕು, ಗೊಬ್ಬರ ಹೆಂಗ್ ಹಾಕ್ಬೇಕು, ನೀರ್ ಹೆಂಗ್ ಹಾಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ ಈಗ ಸೊಪ್ಪು ಸಾಲಲ್ಲೇ ಬಂದಿದ್ಯಾ? ಸಾಲಲ್ಲಿ ನಮ್ಗೆ ಅಲ್ಲಿ ಸೊಪ್ಪು ಸಹ ಕಾಣಿಸ್ತಾ ಇದೆ. ನೀವೆಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದೀರೋ, ನೀವೆಷ್ಟು ಚೆನ್ನಾಗಿದ್ದೀರೋ, ನಿಮ್ ಸೊಪ್ಪು ಸಹ ಅಷ್ಟೇ ಚೆನ್ನಾಗಿ ಬರ್ತದೆ. ಏನ್ ಮಾಡ್ತೀರಾ ಈ ಸೊಪ್ಪನ್ನ? ಏನ್ ಮಾಡ್ತೀರಾ? ಉಪಯೋಗಿಸ್ತೀರಾ. ಓಕೆ, ಈಗ ನಾನು ಬಂದಿದ್ದೀನಿ. ನಾನು ಇವಾಗ ಬಂದು, ನಾನಲ್ಲ, ಯಾರು ಬೇರೆಯವ್ರು ಬರ್ತಾರೆ ಅಂತ ಇಟ್ಕೊಳ್ಳಿ. ಬೇರೆಯವ್ರು ಬಂದು ಅದನ್ನ ಕಿತ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನೀವು ಬಿಡ್ತೀರಾ? ಯಾಕೆ ಅಂದ್ರೆ ಅದನ್ನ ನೀವು ಕಷ್ಟಪಟ್ಟು ಬೆಳೆಸಿದ್ದೀರಾ. ಹಾಗಾಗಿ ನೀವು ಅದನ್ನ ಉಳಿಸ್ಕೋಬೇಕು ಅಂತ ನಿಮ್ಗಿರುತ್ತೆ. ಯಾರು ಬಂದು ಕಿತ್ಕೊಳಕ್ ಹೋದ್ರೆ ನೀವು ಬಿಡಲ್ಲ ಅಲ್ವಾ? ಸಿಟ್ಟು ಬರುತ್ತೆ ನಿಮ್ಗೆ. ಅವ್ರಿಗೆ ಎದುರು ಮಾತಾಡ್ತೀರಿ, ಯಾಕೆ ಕಿತ್ಕೊಂತಿದ್ರ, ಇದು ನಮ್ದು ಅಂತ ಹೇಳಿ ಅಲ್ವಾ? ಸೊ ಯಾವಾಗ ನಾವು ಕಷ್ಟಪಟ್ಟು, ನಾವು ಅಕ್ಕಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಮತ್ತು ಬಿಳಿ ತರಕಾರಿಗಳಾಗಿರ್ಬೋದು, ಸೊ ಅದೆಲ್ಲ ಬರುತ್ತೆ. ಸೊ ಇನ್ನು ನೀಲಿ ಬಣ್ಣ ಅಂತ ಹೇಳ್ತೀವಿ, ಇದು ಹಾಲು, ಮೊಟ್ಟೆ, ಈ ಡೈರಿ ಉತ್ಪನ್ನಗಳಂತೆಲ್ಲ ಹೇಳ್ತೀವಲ್ಲ, ಸೊ ಹಾಲಾಗಿರ್ಬೋದು, ಈ ಮೊಟ್ಟೆ
ಮತ್ತು ಬೇಳೆಕಾಳುಗಳು. ಸೊ ಇವೆಲ್ಲವನ್ನು ನಾವು ಸಮತೋಲನವಾಗಿ ಬಳಸಬೇಕು ದಿನನಿತ್ಯ ಆಹಾರದಲ್ಲಿ. ಓಕೆ, ಸೊ ನಿಮಗೆ ಎಷ್ಟು ಜನಕ್ಕೆ ಸಿರಿಧಾನ್ಯಗಳು ಗೊತ್ತು? ಸಿರಿಧಾನ್ಯಗಳು ಗೊತ್ತಾ? ಸೊ ನಿಮ್ಮ ಶಾಲೆಯೆಲ್ಲ ಬಳಸ್ತಿದಾರಲ್ಲ? ನವಣೆ, ಸಜ್ಜೆ, ಜೋಳ, ಹಾರಕ ಇವೆಲ್ಲ ಏನು ಸಿರಿಧಾನ್ಯಗಳು. ಸೊ ಇವನ್ನೆಲ್ಲ ನಮ್ಮ ಆಹಾರದಲ್ಲಿ ನಾವು ದಿನಕ್ಕೆ 3 ಸಲ ಊಟ ಮಾಡ್ತೀವಲ್ಲ, ಅಟ್ಲೀಸ್ಟ್ 1 ಸಲ ಆದರೂ ಈ ಸಿರಿಧಾನ್ಯಗಳು ಬಳಸಿದಂಥ ಆಹಾರನ ನಾವು ಬಳಸಬೇಕು. ಅಟ್ಲೀಸ್ಟ್ 1 ಸಲ ಆದರೂ ಸಿರಿಧಾನ್ಯಗಳಿಂದ ತಯಾರು ಮಾಡಿದಂಥ ಆಹಾರನ ನಾವು ಬಳಸಬೇಕು. ಸೊ ಹಾಗಿದ್ದಾಗ ನಮ್ಗೆ ಏನಾಗುತ್ತೆ, ಮುಂದೆ ಇವಾಗಿಂದ ನಾವು ರೂಢಿಸ್ಕೊಂಡು ಹೋದರೆ ಮುಂದೆ ನಮಗೆ. ಹಾಗೂ ಜೇನುಹುಳದಿಂದ ನೀವು ಏನು ಕಲಿಬೇಕು ಅಂತಂದ್ರೆ, ಅವು ಭಾಳ ಶಿಸ್ತಿನಿಂದ ಇರ್ತಾವೆ. ನೀವು ಹೆಂಗ ಮನೆಯಲ್ಲಿ ಇರ್ತೀರಲ್ಲ, ಸೊ ಅದೇ ರೀತಿ ಆ ಮನೆಯನ್ನ ಮೇಂಟೈನ್ ಮಾಡೋದಿರ್ಬೋದು, ಅಥವಾ ಜೇನನ್ನು ತಗೊಂಡು ಬರೋದಿರ್ಬೋದು, ಅದೆಲ್ಲ ಹುಳುಗಳು ಮಾಡ್ತವೆ. ಸೊ ಈಗ ಜೇನು ತುಪ್ಪ ಯಾವ ಥರ ಆಗ್ತದೆ ಗೊತ್ತಾ ನಿಮಗೆ? ಹೆಂಗಾಗತ್ತೆ? ಹೂಗಳಿಂದ ಮಕರಂದವನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತದೆ. ಸೊ ತಗೊಂಡು ಬಂದು ಜೇನುಗೂಡಲ್ಲಿ ಹಾಕ್ತಾರೆ. ಸೊ ನೆಕ್ಸ್ಟ್ ಅದು ಸ್ವಲ್ಪ ದಿನ ಆದಮೇಲೆ ಜೇನುತುಪ್ಪ ನಿಮಗೆ ಸಿಗ್ತದೆ. ಸೊ ಒಂದು ವಿಶೇಷತೆ ಏನು ಜೇನು ಹುಳುಗಳಲ್ಲಿ ಅಂತಂದರೆ, ಇವು ಮಕರಂದವನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಈ ಗೂಡಿನಲ್ಲಿ ಇಡ್ತಾರೆ. ಸೊ ಒಂದು ಬ್ಯಾಚ್ ಇದೆ ಅಂದರೆ ಒಬ್ಬರು ಲೀಡರ್ ಇರ್ತಾರೆ, ಅದನ್ನು ಮಾಡ್ತಾರೆ. ಸೊ ಅದೇ ರೀತಿ ಒಂದು ಜೇನು ಗೂಡಿನಲ್ಲಿ ಲೀಡರ್ ಅಂದರೆ ಒಬ್ಬರು ರಾಣಿ ಹುಳು ಇರುತ್ತೆ. ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿ. ಅದು ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಕುರಿತು ಕೃಷಿಯನ್ನ ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಆಧಾರದ ಮೇಲೆ ಕೃಷಿ ವಿಜ್ಞಾನಿಗಳು ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ. ಹಾಗಾಗಿ ಈ ಸಮಯವನ್ನ ಬೇರೆ ಯಾವುದೇ. ಸಮಾರಂಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಆದ ಗಫೂರ್, ಸಹ ಶಿಕ್ಷಕರು ಆದ ಚಂದ್ರಶೇಖರ್ ನಾಯಕ್, ಸಂಪತ್ ರಾಜ್, ಪುಲಿ, ಆಂಜನೇಯ, ಮಲ್ಲೇಶ್, ನರೇಶ್ ಕುಮಾರ್, ನವೀನ್ ಕುಮಾರ್, ಮಹೇಶ್ ಕುಮಾರ್ ಉಪಸ್ಥಿತರಿದ್ದರು. ಗುರುಸ್ವಾಮಿ ನಾಯಕ, TV20 ಕನ್ನಡ, ಗಿಲ್ಲೆಸುಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.